ನಾಳೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ಹೋಗಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ನಾಳೆ ಸಿಎಂ ಮೈಸೂರು ಪ್ರವಾಸ ಫಿಕ್ಸ್. ಚಾಮುಂಡಿ ದರ್ಶನದ ಬಳಿಕ ಮೋದಿಗೆ ಸ್ವಾಗತ. ನಾಳೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ಹೋಗಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ನಾಳೆ ಸಿಎಂ ಮೈಸೂರು ಪ್ರವಾಸ ಫಿಕ್ಸ್. ಚಾಮುಂಡಿ ದರ್ಶನದ ಬಳಿಕ ಮೋದಿಗೆ ಸ್ವಾಗತ. ವಿವೇಕ ಪ್ರತಿಮೆ ಉದ್ಘಾಟನೆ ಮಾಡ್ತಾ ಇರುವಂತಹ ಮೋದಿಗೆ ಅದ್ಭುತ ಗಿಫ್ಟ್ ಕೊಡಲಿರುವಂತಹ ಅರುಣ್ ಯೋಗಿರಾಜ್ ಯಾರು? ಅಯೋಧ್ಯೆ ರಾಮ ಮಂದಿರ ಕೆತ್ತನೆ ಮಾಡಿದಂತಹ ಶಿಲ್ಪಿ. 8.5 kg ವಿವೇಕಾನಂದ ವಿಗ್ರಹ ಕೆತ್ತಿದಂತಹ ಶ್ರೀರಾಮನ ಶಿಲ್ಪಿ. ಎಸ್, ನರೇಂದ್ರ ಮೋದಿ ಅವರು ನಾಳೆ ಮೈಸೂರಿಗೆ ಬರ್ತಿದ್ದಾರೆ. ಅಲ್ಲಿ ಒಂದು ಉದ್ಘಾಟನೆ ಸಮಾರಂಭ ಇದೆ. ಒಂದು ವಿವೇಕಾನಂದರ ಒಂದು ಪುತ್ಥಳಿಯನ್ನು ಉದ್ಘಾಟನೆಯನ್ನು ಮಾಡ್ತಾರೆ. 45 ಲಕ್ಷ ಕೋಟಿಯ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಒಂದು ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸ. ಅದಾದ ನಂತರ ಅವರು ಸೀದಾ ಡೆಲ್ಲಿ ಫ್ಲೈಟ್ ಇಟ್ಕೊಂಡು ಹೋಗ್ತಾರೆ. ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಭದ್ರತೆ ಇದೆಯಲ್ಲ, ಅದು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಈ ಸಲ ಯಾವುದೇ ಭದ್ರತಾ ಲೋಪ ಆಗಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿಕೊಳ್ಳಲಾಗಿದೆ. ಬಿಕಾಸ್ ಆಫ್ ಹಿಂದೆ ಆರ್ಟ್ ಆಫ್ ಲಿವಿಂಗಿಗೆ ನರೇಂದ್ರ ಮೋದಿ ಅವರು ಹೋಗಿದ್ರು. ನರೇಂದ್ರ ಮೋದಿ ಹೋದಾಗ ಕಾರಿನ ಏನು ನರೇಂದ್ರ ಮೋದಿ ಅವ್ರ ಕಾರ್ ಬರ್ತಾ ಇದೆ, ಆಗ ಒಂದು ಕಡ್ಡಿ ಕಾಣಿಸುತ್ತೆ ದಾರಿಯಲ್ಲಿ. ಏನು ಕಡ್ಡಿ ನೋಡೋದು? ಜಿಲೆಟಿನ್ ಕಡ್ಡಿ. ಜಿಲೆಟಿನ್ ಕಡ್ಡಿ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಬಂಡೆಗಳನ್ನು ಹೊಡೆಯೋದಕ್ಕೆ, ಮತ್ತೊಂದಕ್ಕೆ ಬರೀ ಗಾಳಿಯಲ್ಲಿ ಅದು ಬೆಂಕಿಯನ್ನು ಹತ್ತಿಸುವಂತಹ ಸಾಮರ್ಥ್ಯ ಇರುತ್ತೆ ಅದಕ್ಕೆ. ಆ ರೀತಿಯಾಗಿತ್ತು. ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಜಾಗಕ್ಕೆ ಜಿಲೆಟಿನ್ ಕಡ್ಡಿ ಎಸೆಯಲಾಗಿತ್ತು. ಈ ಸಲ ಅದು ಯಾವುದೂ ಆಗಬಾರ್ದು ಅಂಥೇಳಿ ಹೆಚ್ಚಿನ ಯೋಜನೆಯನ್ನು ಎರಡು ಮಾಡಿಕೊಳ್ಳಲಾಗಿದೆ. ಪ್ರವಾಸ ಫಿಕ್ಸ್ ಆಗಿದೆ. ನಾಳೆ ಚಾಮುಂಡೇಶ್ವರಿ ದರ್ಶನದ ಬಳಿಕ ನರೇಂದ್ರ ಮೋದಿ ಅವರಿಗೆ ಹೋಗಿ ಅಲ್ಲಿ ಆ ಪುತ್ಥಳಿಯನ್ನು ಅನಾವರಣ ಮಾಡ್ತಾರೆ. ವಿವೇಕ ಪ್ರತಿಮೆ ಉದ್ಘಾಟನೆ ಬರ್ತಾ ಇರುವಂತಹ ನರೇಂದ್ರ ಮೋದಿ ಅವರು ಅವರಿಗೆ ನೀವು ನೋಡ್ತಾ ಇದ್ದೀರಾ, ಶ್ರೀರಾಮನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಗಿಫ್ಟನ್ನು ಕೂಡ ಕೊಡ್ತಾರೆ. ಒಂದೊಳ್ಳೆ ಮೂರ್ತಿಯನ್ನು ಕೂಡ ಕೊಡಲಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ. ಕತೆ ಏನು ಅಂತ ಇಷ್ಟೇ. ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ. ಅವರು ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಬರಲೇಬೇಕು ಆಬ್ವಿಯಸ್ಲಿ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಂತಂದರೆ ನಮ್ಮ ಮುಖ್ಯಮಂತ್ರಿ ಹೋಗದೇ ಇರೋಕ್ಕಾಗತ್ತಾ? ಹೋಗಲೇಬೇಕು ಆಬ್ವಿಯಸ್ಲಿ. ಅದು ಯಾರ ಪಕ್ಷನೋ ಮತ್ತೊಂದು ಡೋಂಟ್ ಕೇರ್, ಬಟ್ ಅಲ್ಲಿ ಇರಬೇಕು. ಅದು ನರೇಂದ್ರ ಮೋದಿ ಅನ್ನೋಕ್ಕಿಂತ PM-ಗೆ ಕೊಡುವಂತಹ ಒಂದು ಗೌರವ ನಮ್ಮ CM ಅವ್ರು ಮಾಡ್ತಿದ್ದಾರೆ ಕೆಲಸವನ್ನು. ಖುಷಿ ಅಲ್ವೇ? ಇನ್ನೇನು ಬೇಕು? ಬರ್ತಾರೆ, ಉದ್ಘಾಟನೆ ಮಾಡ್ತಾರೆ. ತದಾದ ನಂತರ ಅವ್ರದ್ದೇನು ವಿಚಾರಗಳಿರುತ್ತೋ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಹೊರಡ್ತಾರೆ. ದಟ್ಸ್ ಆಲ್.